ಪ್ರಭಾ ಮಲ್ಲಿಕಾರ್ಜುನ್ಗೆ ಎಂಪಿ ಟಿಕೆಟ್. ಅಯ್ಯೋ, ಈ ಸಮಯದಲ್ಲಿ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ? ವಿಚಾರ ಇದೆ. ನಾನೇ ಹಿಂಸೆ ಮಾಡಿಕೊಟ್ಟಿದ್ದು ಅಂತ ಹೇಳಿ ಅಂದಿನ ಸತ್ಯವನ್ನ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬಿಚ್ಚಿಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿತ್ತು ಅವತ್ತು? ಎಸ್, ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಕಳೆದ ಲೋಕಸಭಾ ಲೋಕಸಭೆಯಲ್ಲಿ ದಾವಣಗೆರೆ ಕ್ಷೇತ್ರದ ಟಿಕೆಟ್ ಪ್ರಭಾ ಮಲ್ಲಿಕಾರ್ಜುನ್ ಪಾಲಾಗಿದ್ದು ಹೇಗೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವೇ ಹಿಂಸೆ ಒತ್ತಾಯ ಮಾಡಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ವಿ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ದೆಹಲಿಯ ವಿಮಾನ ನಿಲ್ದಾಣ ಹಾಗೂ ಕರ್ನಾಟಕ ಭವನದಲ್ಲಿ ಮಾಧ್ಯಮಗಳು ಕೆದಕಿದಾಗ ಡಿ.ಕೆ. ಶಿವಕುಮಾರ್ ಅವರು ಉತ್ತರವನ್ನು ಕೊಡ್ತಾರೆ. ಈ ವೇಳೆ ದಾವಣಗೆರೆ ಸಂಬಂಧಿಸಿದ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಸತತವಾಗಿ ನೀಡ್ತಿರೋದು ಯಾಕೆ ಅಂತ ಹೇಳಿ ಮಾಧ್ಯಮದವ್ರು ಬಿಡ್ತೀವ ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಡ್ತಾರೆ. ಲೋಕಸಭಾ ಚುನಾವಣೆ ಏನಿತ್ತಲ್ಲ, ಆಗ ಲೋಕಸಭೆಯ ಟಿಕೆಟ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಒತ್ತಾಯ ಮಾಡಿ ನಾವೇ ಕೊಟ್ಟಿದ್ದು. ನಾವೇ ಬಲವಂತ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಲೋಕಸಭೆ ಚುನಾವಣೆಗೆ ನಿಲ್ಲಿಸಿದೆವು. ಅವರು ಕೇಳದಿದ್ದರೂ ಕೂಡ ನಾವೇ ಅವರಿಗೆ ಒತ್ತಡವನ್ನು ಹಾಕಿ ಚುನಾವಣೆಗೆ ನಿಲ್ಲುವಂತೆ ಮಾಡಿದ್ದೇವೆ. ಕಳೆದ 5-6 ಬಾರಿಯಿಂದ ನಾವು ಅಲ್ಲಿ ಸೋಲುತ್ತಲೇ ಬಂದಿದ್ದೆವು. ಹೀಗಾಗಿ ನೀವು ನಿಂತರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವೇ ಒತ್ತಾಯ ಮಾಡ್ತೀವಿ. ಆಗ ಅವರು ಗೆದ್ದು ಸಂಸತ್ತಿನಲ್ಲಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಆಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಶಾಮನೂರು ಕುಟುಂಬಕ್ಕೆ ಉಪಚುನಾವಣೆಯ ಟಿಕೆಟ್ ಬಂದ ನಂತರ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ಯಾಕೆ? ಜಮೀರ್ ಅಹಮದ್ ಖಾನ್ ಅವರು ಒಂದ್ ಕಡೆ ಮುನಿಸ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಸುದ್ದಿ ಕಾಂಗ್ರೆಸ್ ಪಾಳೆಯದಲ್ಲೇ ಇದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಈ ಮಾತು ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗೆ ಈಡು ಮಾಡಿಕೊಟ್ಟಿದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಎಂಪಿ ಎಲೆಕ್ಷನ್ ನಲ್ಲಿ ನಾವೇ ಒತ್ತಾಯ ಮಾಡಿ ಟಿಕೆಟ್ ಅನ್ನ ಕೊಟ್ವಿ, ನಮ್ಮ ಒತ್ತಾಯಕ್ಕೆ ಅವ್ರು ನಿಂತ್ಕೊಂಡಿದ್ದಾರೆ, ಗೆದ್ರು ಬಿಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳುತ್ತಾರೆ. ಅಂದ್ರೆ ಉಪಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅರ್ಥ ಬಿಟ್ಟುಕೊಡ್ಬೋದಿತ್ತು ಅಂತಾನ ಮುಸ್ಲಿಂ ಮುಖಂಡರಿಗೆ ಸ್ಥಾನವನ್ನ? ಇದು ಕೂಡ ಅನ್ಸುತ್ತೆ. ಈ ಆಂಗಲ್ ಅಲ್ಲೂ ಕೂಡ ನಾವು ಥಿಂಕ್ ಮಾಡಬೇಕಾಗುತ್ತೆ. ಐ ಡೋಂಟ್ ನೋ ಯಾವ ಒಂದು ಅರ್ಥವನ್ನ ಇಟ್ಟುಕೊಂಡು ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಯಾವ ಅರ್ಥ ಬೇಕಾದ್ರೂ ಇಟ್ಟುಕೊಳ್ಳಬಹುದು. ಅದು ಬಿಡಿ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಪಂಚರಾಜ್ಯಗಳ ಚುನಾವಣೆಯನ್ನ ಹೊಣೆಯನ್ನ ಹೊತ್ಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ರೀತಿಯ ಯಾವುದು ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಎನ್ನುವಂತಹ ಆಸೆಯನ್ನ ಬಿಟ್ಟು ಬಿಟ್ರಾ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ಇತ್ತು ಚರ್ಚೆ, ಗಾಸಿಪ್ಗಳು ನಡೀತಾ ಇತ್ತು. ಬೈ ಎಲೆಕ್ಷನ್ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಸಿದ್ದರಾಮಯ್ಯ ಅವರ ಕೈಯಿಂದಲೇ ಆಯ್ತು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸೀಟ್ ಬಿಟ್ಕೊಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಆ ಒಂದು ಚೇರ್ ಮೇಲೆ ಕೂತ್ಕೊಂಡು ಪುನರ್ರಚನೆ ಮಾಡಿದ್ರೆ ಸ್ವಲ್ಪ ಹಿಡಿತ ಸಾಧಿಸಬಹುದು ಎನ್ನುವಂತಹ ಚರ್ಚೆ. ಎಸ್, ಮಾತು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ವಿ. ಏನಾಯ್ತು? ಮೊದಲಿನಿಂದಲೂ ಕೂಡ 3 ಜನ ಈಗಲೂ ಅಷ್ಟೇ ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಹೇಳಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳುತ್ತಾರೆ. ಎಲ್ಲಾ ಪಕ್ಷದಲ್ಲೂ ಕೂಡ ಇದ್ದೇ ಇದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದಿಂದ ಮೊದಲಿನಿಂದಲೂ ಕೂಡ 3 ಜನ ರಾಜಕಾರಣದಲ್ಲಿದ್ರು, ಈಗಲೂ 3 ಜನ ರಾಜಕಾರಣದಲ್ಲಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಉತ್ತರವನ್ನ ನೀಡುತ್ತಾರೆ. ಬಂಡಾಯ ಅಭ್ಯರ್ಥಿ ಜೊತೆಗೆ ಮಾತನಾಡಿ ಸರಿ ಮಾಡ್ತೇವೆ, ಟಿಕೆಟ್ ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ, ಅದರಲ್ಲಿ ಏನ್ ತಪ್ಪಿದೆ ಅಂತ ಕೇಳುತ್ತಾರೆ. ಎಸ್, ಆಬ್ವಿಯಸ್ಲಿ ಎಲ್ರಿಗೂ ಇರುತ್ತೆ. ಎಲ್ಲರಿಗೂ ಕೂಡ ನನಗೂ ಟಿಕೆಟ್ ಬೇಕು ಅನ್ನೋದು ಇದ್ದೇ ಇರುತ್ತೆ. ಟಿಕೆಟ್ ಕೇಳೋದು ಅಪರಾಧವಲ್ಲ. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಪಕ್ಷದ ವಿರುದ್ಧ ಮಾತನಾಡುವುದು ಅಪರಾಧವಾಗುತ್ತೆ. ದಾವಣಗೆರೆಯಲ್ಲಿ ಬಹಳಷ್ಟು ಜನ ನಾಮಪತ್ರವನ್ನ ಸಲ್ಲಿಸಿದ್ದು, ಅವರಲ್ಲಿ ಹೆಚ್ಚಿನವರು ನಮ್ಮವರೇ ಆಗಿರ್ತಾರೆ. ನಮ್ಮ ನಾಯಕರೆಲ್ಲರೂ ಕೂಡ ಅವರ ಜೊತೆ ಮಾತನಾಡಿದ್ದಾರೆ, ಎಲ್ಲರೂ ಸರಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ.
ಯಾರು ಡಿ ಕೆ ಶಿವಕುಮಾರ್ ಅವರು. ಸೋಮವಾರ ನಾನು ಹಾಗೂ ಸಿದ್ದರಾಮಯ್ಯ ಅವರು ದಾವಣಗೆರೆಗೆ ಹೋಗಿದ್ವಿ ಹಾಗೂ ಬಾಗಲಕೋಟೆಗೆ ಪ್ರವಾಸವನ್ನ ಮಾಡಿದ್ವಿ ಅಂತ ಹೇಳಿ ವಿಚಾರಗಳನ್ನ ಹೇಳ್ಕೊಳ್ತಾರೆ. ಹಾಗೆ ಸಮರ್ಥಿಗೆ ಸೇವೆ ಮಾಡುವಂತಹ ಆಶಯವಿದೆ. ನಮ್ಮ ಸರ್ಕಾರದ ಜನಪರ ಕಾರ್ಯಕ್ರಮ ಶಾಮನೂರು ಶಿವಶಂಕರಪ್ಪ ಅವರು ಈ ಒಂದು ಭಾಗಕ್ಕೆ ನೀಡಿರುವಂತಹ ಕೊಡುಗೆ ಬಹಳ ಮುಖ್ಯವಾಗಿದೆ ಅಂತ ಹೇಳುತ್ತಾರೆ. ದಾವಣಗೆರೆಯನ್ನು ಅರ್ಧಕ್ಕರ್ಧ ಉದ್ಧಾರ ಮಾಡಿದ್ದೆ ಶಾಮನೂರು ಶಿವಶಂಕರಪ್ಪ ಅವರು. ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿ ಇದೆಯಲ್ಲ, ಅದು ಹೇಗೆ ನಿಂತ್ಕೊಂಡ್ರು ಕೂಡ ಜನ ಗೆಲ್ಸ್ಕೊಂಡು ಬರ್ತಾರೆ. ಇಲ್ಲಿ ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಶಾಮನೂರು ಕುಟುಂಬದ ಕುಡಿ ನಿಂತ್ಕೊಂಡಿದೆ. ಹಾಗೆ ಇನ್ನೊಂದು ಕಡೆಯಲ್ಲಿ ದಲಿತ ಆಗಿರುವಂತಹ ಶ್ರೀನಿವಾಸ್ ಅವರು ನಿಂತ್ಕೊಂಡಿದ್ದಾರೆ. ದಾವಣಗೆರೆಯ ಒಂದು ರೂಪುರೇಷೆಯನ್ನ ಲೆಕ್ಕ ಹಾಕಬೇಕು ಅಂತಂದ್ರೆ 55ರಿಂದ 60 ಸಾವಿರ ಮತಗಳು ಫಿಕ್ಸ್ ಬಿಜೆಪಿಗೆ. ಈಗ ಮುಸ್ಲಿಂ ನಾಯಕರು ಬಂಡಾಯ ಎದ್ದಿರೋದ್ರಿಂದ ವೋಟು ವಿಭಜನೆಯಾಗಿ ಬರೀ ಬರುವಂತಹ ಸಾಧ್ಯತೆಗಳಿದ್ದಾವೆ. ನೋಡಬೇಕು. ಟಫ್ ಫೈಟ್ ಅಂತೂ ಪಕ್ಕಾ ಸಿಗುತ್ತೆ ದಾವಣಗೆರೆಯಲ್ಲಿ. ಎಸ್, ಉಪಚುನಾವಣೆ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೇನೆ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಸ್, ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಗ್ರಾಮೀಣ ಭಾಗದ ಜನರ ಸೇವೆಯನ್ನ ಮಾಡಲು ತಮ್ಮದೇ ಆಗಿರುವಂತಹ ಆಸೆ ಆಕಾಂಕ್ಷೆಯೊಂದಿಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂತ ಹೇಳಿ ಸಮರ್ಥ್ ಅವರ ಬಗ್ಗೆ ಮಾತನಾಡ್ತಾರೆ. ಎಸ್, ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೊತ್ತಿನಲ್ಲಿ, ಅದು ಕೂಡ ಮುಸ್ಲಿಂ ನಾಯಕರು ಬಂಡಾಯ ಎದ್ಕೊಂಡು ಕೂತ್ಕೊಂಡಿರುವಂತಹ ಈ ಒಂದು ಹೊತ್ತಿನಲ್ಲಿ MP ಎಲೆಕ್ಷನ್ ವಿಚಾರವಾಗಿ ಮಾತನಾಡಿದ್ದು ಸರಿಯೋ ತಪ್ಪೋ ಅಂತ ಹೇಳಿ ಕಾಂಗ್ರೆಸ್ ಡಿಸ್ಕಸ್ ಮಾಡ್ತಾ ಇದೆ. ನಿಮಗೇನನ್ಸುತ್ತೆ? ಈ ಹೊತ್ತಿನಲ್ಲಿ ಅವಶ್ಯಕತೆ ಇತ್ತಾ? ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.